Hello friends. Hi friends. Welcome back to our channel. ಫ್ರೆಂಡ್ಸ್, ನಾವಿವತ್ತು ಬೆಳಿಗ್ಗೆ ಮನೆಯಿಂದ 5 ಗಂಟೆ ಹೊರಟಿದ್ದೇವೆ. ಈಗ 6 ಕಾಲ ಇತ್ತು. ನಾವೀಗ ಪಡುಬಿದ್ರೆ ಕ್ರಾಸ್ ಆಗ್ತಿದ್ದೇವೆ. ನಾವೀವತ್ತು ನಮ್ಮ ಪ್ರಯಾಣ ಮಂತ್ರಾಲಯಕ್ಕೆ. ಸೊ ನಾವೀಗ ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ. ಈಗ ಆನ್ ದ ವೇ ನಾವು ಸಕ್ರೆಬೈಲ್ ಶಿವಮೊಗ್ಗಾಗಿ ಹೋಗುದು, ಬರುವಾಗ ಹಂಪಿಯಾಗಿ ಬರುದು. ಸೊ ಹಾಗೆ ಇವತ್ತಿನ ದಿನ ಅಷ್ಟೇ. ನಾವೀಗ ಸೋಮೇಶ್ವರ ಬಂದ್ವಿ ಚಾ ಕುಡಿಲಿಕ್ಕೆ. ಇಲ್ಲಿಂದ ಘಾಟ್ ಶಿಕ್ಷೆ ಸ್ಟಾರ್ಟ್ ಆಗ್ತದೆ ಆಗುಂಬೆ. ಯಾಕೆ ಮೊದಲು ಚಾ ಕುಡಿದು ಆರ್ಡ್ರ್ ಮಾಡಿಲ್ಲ, ನೋಡ್ಬೇಕಷ್ಟೇ. ಬಾ, ಹಾಯ್ ಮಾಡಿ, ಹಾಯ್ ಹಾಯ್ ಮಾಡಿ. ಫ್ರೆಂಡ್ಸ್, ನಾವೀಗ ಆಗುಂಬೆ ಘಾಟಿಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಚೆಕ್ ಪೋಸ್ಟ್ ಅಂತ ಇಲ್ಲ. ಇಲ್ಲಿ ಸ್ಟಾರ್ಟ್ ಒಂದು ಸರ್ಕಲ್, ಚೆಕ್ ಪೋಸ್ಟ್ ಅಂತ ಇಲ್ಲ, ಸಿದ್ದು ಹೋಗುದೆ. ಸೊ ಈಗ ಹೊರಟಿದ್ದೇವೆ. ನನ್ನ ಮಗನಿಗೆ ಒಂದು ತಿನ್ಲಿಕ್ಕೆಲ್ಲ ಹೋಗುವ. ಬ್ಲಾಕ್ ಆಗಿತ್ತು. ಈಗ ಗಾಡಿ ಹಿಡಿಯುವುದೇ ಇಲ್ಲ ಕೆಲವು ಗಾಡಿ ಬಿಡುವಾಗ ನೀರು ಬರ್ತಾ ಉಂಟು ತಾನೇ. ಚೆಕ್ ಪೋಸ್ಟ್ ಮುಗಿತಾ? ಟರ್ನ್ ಹೋಯ್ತಾ? ಫ್ರೆಂಡ್ಸ್, ನಾವೀಗ ತೀರ್ಥಹಳ್ಳಿ ರೀಚ್ ಆದ್ವಿ. ಈಗ ಕುತ್ಕೊಂಡು ಇದು ಮರಗೆಣಸು ತಿಂತ ಇದ್ದೇವೆ. ಒಂದು 10-15 ಆಗ್ಬೋದು ಸಕ್ರೆಬೈಲ್ ರೀಚ್ ಆಗುವ. ನೋಡುವ, ಮೊದಲೆಲ್ಲ ಆನೆಗಳೊಟ್ಟಿಗೆ ಹೋಗಿ ಫೋಟೋ ಎಲ್ಲ ತೆಗಿತಿದ್ವಿ. ಫಸ್ಟ್ ಟೈಮ್ ಬಂದಿದ್ವಿ ಜೋಗ್ ಫಾಲ್ಸಿಗೆ, ಸಕ್ರೆಬೈಲಿಗೆ. ಆಗ ಆನೆಗಳೊಟ್ಟಿಗೆಲ್ಲ ಫೋಟೋ ತೆಗೆದಿದ್ವಿ. ಈ ಸಲ ಗೊತ್ತಿಲ್ಲ ಬಿಡ್ತಾರ ಅಂತ, ನೋಡುವ ಅಲ್ಲಿ ಹೋಗಿ ಅಂತ. ದಿಲ್ಕುಶು ವಾಹನ ನಿಲುಗಡೆ ಬಂದ. ಕ್ಯಾಮರಾ ಬೇಕಾ? ಬೇಕು ಬೇಕು. ಬಂತು ಮರ. ಸಕ್ರೆಬೈಲ್ ಇಲ್ಲ ಉಂಟು, ಇಲ್ಲ ಇಲ್ಲ ಅಂತ. ನಾವಿಲ್ಲೀಗ ಸಕ್ರೆಬೈಲ್ ಆನೆ ಬಿಡಾರಕ್ಕೆ ಬಂದದ್ದು. ಬಟ್ ಇಲ್ಲಿಗ ಕ್ಲೋಸ್ ಮಾಡಿದಂತೆ. ಲಾಸ್ಟ್ ಟೈಮ್ ಒಂದು ಮಡಿಕೇರಿಯಲ್ಲಿ ಇದಾಯ್ತಲ್ಲ, ಅದಾದ ನಂತರ ಈಗ ಇಲ್ಲಿ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಹಾಗೆ ಇನ್ನು ಸರ್ಕಾರದಿಂದ ಯಾವಾಗ ಬರ್ತದೆ ಆಗ ಓಪನ್ ಮಾಡೋದು ಅಂತ ಹೇಳಿದ್ರು. ಸೊ ಈಗ ಜಸ್ಟ್ ಒಮ್ಮೆ ನೋಡುವ ಅಂತ ಬಂದ್ವಿ. ಎಂತ ಮಾಡುವ, ನಾವು ಮಗುವಿಗೆ ತೋರಿಸ್ಬೇಕು ಅಂತ ಬಂದದ್ದು. ತುಂಬ ಆಸೆಯಲ್ಲಿ ತೋರಿಸ್ಬೇಕು ಅಂತ, ಆದರೆ ಈಗ ಮಿಸ್ ಆಯಿತು. ಬೇಜಾರಾಯ್ತು. ಫ್ರೆಂಡ್ಸ್, ನಾವೀಗ ಸಕ್ರೆಬೈಲಿಗೆ ಹೋಗಿ ಬಂದ್ವಿ. ಹೇಗಿತ್ತ ಸಕ್ರೆಬೈಲಿ? ಫ್ರೆಂಡ್ಸ್, ಸಕ್ರೆಬೈಲಿಗೆ ಯಾರು ಬರಬೇಡಿ, 1 ಮಂತ್ ಕ್ಲೋಸ್ ಉಂಟು ಸಕ್ರೆಬೈಲ್. 1 ಮಂತ್ ಅಂತಲ್ಲ ಅವ್ರು ಹೇಳಿದ್ರು, ಯಾವಾಗ ಗೌರ್ಮೆಂಟ್ ಬಿಡ್ತಾರೆ ಆಗ ಓಪನ್ ಆಗುದು ಅಂತ. 3 ತಿಂಗಳು ಆಯ್ತು. ಈಗ 3 ಮಂತ್ಸ್ ಆಯ್ತಂತ ಬಂದಾಗಿ. ಬಾನ, ಹೇಗುಂಟು ಮಗ ಆನೆಗಳು? ನೋಡಿದ್ರೆ ಪಾಪ, ಅದಕ್ಕೆ ತೋರಿಸ್ಬೇಕು ಅಂತ ಬಂದದ್ದು. ಆನೆ ಇಲ್ಲ ಇತ್ತ, ಆನೆ ಇರ್ಲಿಲ್ಲ. ಈಗ ಆಮೇಲೆ ಬರುವಾಗ ಯಾವ್ದದು ತುಂಗಭದ್ರಾ ಡ್ಯಾಮ ನಾವು ನೋಡಿದ್ದು, ತುಂಗಶಲಾಶಯ ಅದೇ ಡ್ಯಾಮ್, ಅದು ಕೂಡ ಕ್ಲೋಸ್ ಅಂತೆ. ಇನ್ನು ಈಗ ಚಿತ್ರದುರ್ಗ ಕೋಟೆಗೆ ಹೋಗುದು ಅಂತೇಳಿ ಡಿಸೈಡ್ ಮಾಡಿದ್ದೇವೆ. ನೋಡುವ ಹೇಗಾಗ್ತದೆ ಅಂತ. ನಾವು ಸಕ್ರೆಬೈಲಿಗೆ ಹೋಗಿದ್ವಿ ಲಾಸ್ಟ್ ಟೈಮ್, ಜೋಗ್ ಫಾಲ್ಸ್ ಮತ್ತು ಸಕ್ರೆಬೈಲಿ. ಹಾಗೆ ಇವನಿಗೆ ತೋರಿಸುವಂತ ಬಂದದ್ದು. ಸ್ವಲ್ಪ ಬೇಗವೇ ಹೊರಟದ್ದು. ಇದು ಈಗ ಆನ್ ದ ವೇ ಅಲ್ಲ, ನೋಡಿ ಹೋಗುವ ಅಂತ. ನೋಡುವ, ಈಗ ಚಿತ್ರದುರ್ಗ ಕೋಟೆ ಇದ್ರೆ ಓಪನ್ ಇದ್ರೆ ನೋಡಿ ಹೋಗುವ.
ಮೈಸೂರು ರೋಡು ಚಿತ್ರದುರ್ಗ. ಇದೇ ಕಲ್ಲಿನ Continue on Shivamogga. ಫ್ರೆಂಡ್ಸ್, ಇದುವೇ ನೋಡಿ ಚಿತ್ರದುರ್ಗದ ಆನೆ ಬಾಗಿಲು. ಇದರ ಒಳಗಿಂದಾಗಿ ನಮಗೆ ಕೋಟೆಗೆ ಹೋಗಬೇಕು. ಅಲ್ಲ ಈ ಸೈಡ್ ಈಗ ಬಂದಿದ್ದೇವಾ ಇಲ್ಲ ಚಿತ್ರದುರ್ಗದಲ್ಲಿ ದೇವಸ್ಥಾನಗಳಿಗೆ. ಫ್ರೆಂಡ್ಸ್, ನಾವೀಗ ಸಕ್ಕರೆಬೈಲಿಗೆ ಹೋಗಿ ಅಲ್ಲಿಂದ ಚಿತ್ರದುರ್ಗಕ್ಕೆ ಎಷ್ಟು ಕಿಲೋಮೀಟರ್? ಎಷ್ಟಪ್ಪ? ಸಕ್ಕರೆಬೈಲಿಂದ ಶಿವಮೊಗ್ಗದಿಂದ ಚಿತ್ರದುರ್ಗಕ್ಕೆ 118 ಕಿಲೋಮೀಟರ್ ಅಲ್ಲ? 118 ಕಿಲೋಮೀಟರ್ಗೆ ಬಂದು ಚಿತ್ರದುರ್ಗ ಏನು ಬಸ್ ಸ್ಟ್ಯಾಂಡಿಂದ ಈಗ ಲೆಫ್ಟ್ ಯೂ ಟರ್ನ್ ತೆಗೆದು ರೈಟಿಗೆ ಹೋಗಬೇಕು. ಸೊ ಈಗ ನಾವೀಗ ಕೋಟೆ ತಲುಪಿದ್ವಿ, ತೋರಿಸ್ತೇವೆ. ಫ್ರೆಂಡ್ಸ್, ನಾವೀಗ ಚಿತ್ರದುರ್ಗ ಕೋಟೆಗೆ ಬಂದ್ವಿ. ಬಟ್ ಈಗ ಇಲ್ಲಿ ಮಳೆ ಹನಿ ಆಗ್ತಾ ಉಂಟು. ಇಷ್ಟು ತನಕ ಮಳೆ ಇರಲಿಲ್ಲ, ಈಗ ಮಳೆ ಬರ್ತಾ ಉಂಟು. ನಾವೀಗ ಗಾಡಿ ಎಲ್ಲ ಪಾರ್ಕ್ ಮಾಡಿ ಕೋಟೆಗೆ ಬಂದಿತ್ತು. ಇದೇ ಚಿತ್ರದುರ್ಗ ಕೋಟೆ. ಇದು ಹೋಟೆಲ್ ಮಯೂರ ದುರ್ಗ. ಅಲ್ಲಿ ಕೋಟೆಲಿ ಇಲ್ಲಿ ಕಾಲೇಜ್ ಕೂಡ ಉಂಟು. ಎದುರಲ್ಲಿ ಕಾಲೇಜ್, ಪಾರ್ಕಿಂಗ್ ಸ್ವಲ್ಪ ತುಂಬ ದೂರ. ಸೂಪರ್ ಉಂಟು ಪ್ಲೇಸ್. ಬಟ್ ಮಳೆ ಬರ್ತಾ ಉಂಟು, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ಬೇರೆ ಒಳ್ಳೇದಿತ್ತು. ಬನ್ನಿ ಹೋಗ್ಬ. ಇದು ವೆದರ್ ನಿಜ ಒಳ್ಳೇದೆ. ಆ ಕಡೆ ಮೋಡ ಸಲ, ಈ ಕಡೆ ಬಿಸಿಲು ಸಲ. ಆದರೆ ಈಗ ಮಳೆ ಸ್ವಲ್ಪ ಬರುವಾಗ ಕಷ್ಟ ಆಗ್ತದೆ ಈ ಮಗುವಿಗೆ. ಶೂ ಹಾಕಿದ್ರೆ ಗಾಳಿ ಭಯಂಕರ. ಗಂಟೆ ಈಗ 1:30 ಆಯಿತು. ನಾವಿನ್ನು ಮಂತ್ರಾಲಯ ತಲುಪುವಾಗ ಸಂಜೆ ಆಗ್ತದೆ. ಗೌರಿ ಗಣೇಶಳ ವಿಸರ್ಜನೆ ಅಂತೆ. ಓ, ಇಲ್ಲಿ ಸಮಯ ಬೆಳಿಗ್ಗೆ 6 ಸಂಜೆ 6ರವರೆಗೆ. ಒಬ್ಬರಿಗೆ 25 ರೂಪಾಯಿ ಅಪ್ಪ. ಎಂತ ಮಾರೈತಿ. ಬನ್ನಿ ಹೋಗು. ಸ್ಕ್ಯಾನ್ ಮಾಡ್ಬೇಕಾ? ಸ್ಕ್ಯಾನ್ ಮಾಡ್ಲಿಕ್ಕೆ ಕಾಲೇಜ್ ಅಂತೆ. ಅದು ಟಿಕೆಟ್ ಯಾಕೆ ಇಡುದು? ಹೌದು, ಟಿಕೆಟ್ಗೆ ದುಡ್ಡು ಉಂಟಾ? ಮತ್ತೆ ಫ್ರೀಯಾ? ಯಾಕಲ್ಲ ಆನ್ಲೈನ್? ನಾವೀಗ ಇಲ್ಲಿ ಬಂದ್ವಿ. ಸ್ಕ್ಯಾನ್ ಎಲ್ಲ ಮಾಡಬೇಕು. ಇದು ಭಯಂಕರ ಕಷ್ಟ ಇದೆ. ಆನ್ಲೈನ್ ಬುಕ್ಕಿಂಗ್ ಎಲ್ಲ ಆಫ್ಲೈನಲ್ಲಿ ಇಲ್ಲ. ಸೊ ಈಗ ಇಂಡಿಪೆಂಡೆನ್ಸ್ ಡೇಸ್ ರಂಗೋಲಿ ಎಲ್ಲ ಹಾಕಿದ್ದಾರೆ, ತೋರಿಸ್ತಾರೆ. ಗೈಡ್ ಕೂಡ ಇದ್ದಾರೆ. ಅವರಿಗೆ 500 ರೂಪೀಸ್ ಕೊಡ್ಬೇಕಂತೆ. ಅವ್ರು ನಮಗೆಲ್ಲ ಡೀಟೇಲ್ಸ್ ಹೇಳ್ತಾರಂತೆ. ಆದರೆ ಇದರೊಳಗೆ 2 hours ಬೇಕಂತೆ ಅಂತ ಹೇಳಿದ್ರು. ಗೊತ್ತಿಲ್ಲ, ನೋಡಬೇಕು. ಯಾವ ಪಿಕ್ಚರ್ ಅದು? ವಿಷ್ಣುವರ್ಧನ್ ಅವರದ್ದು ನಾಗರ ಹಾವು ಪಿಕ್ಚರಲ್ಲಿ ಹೀಗೆ ಎಲ್ಲ ಇದು ತೋರಿಸಿದ್ದಾರೆ. ಯಾಕೆ ಪಿಕ್ಚರ್ ನೋಡಿದ್ದೀವಿ, ಬೇಡ ನನಗೆ. ಆದರೂ ನಾವು ಒಂದು ಲೈವ್ ಆಗಿ ಬಂದು ನೋಡುದು ಬೇರೆ ಅಲ್ಲ. ಸೊ ಹಾಗಾಗಿ ಈಗ ಬಂದದ್ದು. ₹70 ಮೂಕ್ಲಾರ ಬ್ರ್ಯಾಂಡೆಡ್ ಕ್ವಾಲಿಟಿ ಇಲ್ಲೆಲ್ಲ. ನಾನೊಂದು ಹಾಕಿದೆ ಕೇಳು. ಅಷ್ಟು ರೆಡಿ ಹಾಕೋಣ ಈ ಸಾಲಕ್ಕೆ ಏನಾಗಲಿ. ಫ್ರೆಂಡ್ಸ್, ನೀವು ನೋಡ್ತಿರುವ ಕೋಟೆ ಚಿತ್ರದುರ್ಗ ಕೋಟೆ. ಇದು ಕರ್ನಾಟಕದ ಚಿತ್ರದುರ್ಗ ಸ್ಥಳದಲ್ಲಿದೆ. ಇದನ್ನು 7 ಸುತ್ತಿನ ಕೋಟೆ ಅಂತ ಕೂಡ ಕರೀತಾರೆ. ಈ ಕೋಟೆ ಕಂಪ್ಲೀಟ್ ಆಗಿ ಕಲ್ಲಿನಿಂದಲೇ ನಿರ್ಮಿತವಾದ ಕೋಟೆಯಾಗಿದೆ. ಇದಕ್ಕೆ 19 ಬಾಗಿಲುಗಳಿದೆ ಅಂತೆ. ಮತ್ತು ಅನೇಕ ಕಡೆಗಳಲ್ಲಿ ರಹಸ್ಯ ದಾರಿಗಳು ಕೂಡ ಇದೆ ಅಂತೆ. ಇಲ್ಲಿ ಪ್ರಸಿದ್ಧರಾದವಳೆ ವೀರ ಮಹಿಳೆ ಒನಕೆ ಓಬವ್ವ.
ಫ್ರೆಂಡ್ಸ್, ಇಲ್ಲಿ ಇತಿಹಾಸ ಮತ್ತು ಅದರ ರಚನೆ ನೋಡುವುದಾದ್ರೆ ಇದನ್ನು ರಾಷ್ಟ್ರಕೂಟರು, ಚಾಲುಕ್ಯರು ಮತ್ತು ಅನೇಕ ನಾಯಕರು ಈ ಕೋಟೆಯನ್ನು ಕಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಅದೇ ಥರ ಈ ಕೋಟೆಯಲ್ಲಿ 7 ಸುತ್ತಿನ ಬಲವಾದ ಗೋಡೆಗಳಿವೆ ಅಂತೆ. ಮತ್ತು ಈ ಕೋಟೆಯ ಸುತ್ತಲೂ ನಾವು ಎಲ್ಲಿ ಹೋಗಿ ನೋಡಿದ್ರು ಕೂಡ ಹಳೆಯ ದೇವಾಲಯಗಳನ್ನು ನಾವು ನೋಡಲಿಕ್ಕೆ ಕಾಣ್ಬೋದು. ಮತ್ತೆ ಅದರೊಟ್ಟಿಗೆ ಮಳೆ ನೀರು ಸಂಗ್ರಹಿಸುವ ಉತ್ತಮ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ. ಈಗ ನೀವು ನೋಡ್ತಿರುವಂತದ್ದು ಎಣ್ಣೆ ಬಾವಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಎಣ್ಣೆಯನ್ನು ಹಾಕಿ ಅಲ್ಲಿ ಸಂಗ್ರಹ ಮಾಡ್ತಿದ್ರಂತೆ. ಮೆಲ್ಲ ಮೆಲ್ಲ ಅಪ್ಪ. ಫ್ರೆಂಡ್ಸ್, ಈ ಕೋಟೆ ಬೆಂಗಳೂರಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಮೊದಲು ಚಿತ್ತಲ್ದುರ್ಗ ಕೋಟೆ ಅಂತ ಕೂಡ ಕರೀತಿದ್ರು. ಈ ಕೋಟೆಯನ್ನು ಮೊದಲು ತಿಮ್ಮಪ್ಪ ನಾಯಕ ಎಂಬ ನಾಯಕ ವರ್ಗದವರು ಆಳ್ತಾ ಇದ್ರು. ಅವರ ಕಾಲದ ನಂತರ ಅವರ ಮಗನಾದ ಮದಕರಿ ನಾಯಕ ಇಲ್ಲಿ ಆಡಳಿತ ನಡೆಸ್ತಾ ಇದ್ರು. ಈ ಕೋಟೆ ಸುತ್ತಲೂ ನಾವು ಚಾಲುಕ್ಯರ ಶಾಸನಗಳನ್ನು ಕೂಡ ನೋಡ್ಬೋದು. ಫ್ರೆಂಡ್ಸ್, ಈ ಚಿತ್ರದುರ್ಗ ಕೋಟೆಯಲ್ಲಿ ನಾವು 18 ದೇವಸ್ಥಾನಗಳನ್ನು ನೋಡ್ಬೋದು. ಅದರಲ್ಲಿ ಹೆಸರುವಾಸಿಯಾದ ದೇವಸ್ಥಾನ ಅಂದರೆ ಹಿಡಿಂಬೇಶ್ವರ, ಸಂಪಿಗೆ ಸಿದ್ದೇಶ್ವರ, ಏಕನಾಥ, ಪಾಲ್ಗುಣೇಶ್ವರ, ಗೋಪಾಲಕೃಷ್ಣ, ಹನುಮಂತ ದೇವಸ್ಥಾನಗಳು ಇಲ್ಲಿ ತುಂಬ ಪ್ರಸಿದ್ಧವಾಗಿದೆ. ಹಾಗೆ ಇಲ್ಲಿ ಮೊದಲು ಹಿಡಿಂಬ ಮತ್ತು ಅವರ ಸಹೋದರಿಯಾದ ಹಿಡಿಂಬೆ ರಾಕ್ಷಸರು ವಾಸವಾಗಿದ್ದರಂಥ ದಂತಕಥೆ ಕೂಡ ಇದೆ. ಫ್ರೆಂಡ್ಸ್, ಇದೇ ಕೋಟೆಯಲ್ಲಿ ವಿಷ್ಣುವರ್ಧನ್ ಅವರ ನಾಗರ ಹಾವು ಚಿತ್ರದ ಶೂಟಿಂಗ್ ಕೂಡ ನಡೆದಿತ್ತು. ಅಲ್ಲಿ ನಾವು ರಾತ್ರಿ 8 ಗಂಟೆ ಮುಟ್ಟಿ ಸಾಕಲ್ಲ ನಮಗೆ. ಅಲ್ಲಿಂತ ಉಂಟಂತೆ ಆ ಕಡೆ. ಇಲ್ಲಿ ನಿಂತು ಫೋಟೋ ತೆಗಿಬೇಕು. ಹೇಗೆ ಕಟ್ಟಿದ್ದಾರೆ ಮೊದಲದಲ್ಲ? ಹೇಗಿರಿ ವಿಷ್ಣುವರ್ಧನ್ ಎಲ್ಲಿದ್ರಿ? ನಾಗರಹೊಳೆ ಪಿಕ್ಚರಲ್ಲಿ. ಹೌದಾ, ಗಿಡಕೊಂಡು ಹೇಗೆ ಬಂದವ? ಇಲ್ಲೇ ಕೂತ್ಕೋ. ಇಂಬೇದೇನು ಶೀತ? ಹಾಂ ಕೊಟ್ಟಿದ್ದ ಡೈಲಿ ಬರ್ತಾರೆ. ನಾನಿಷ್ಟೇ ಅಂತ ಅನ್ಕೊಡುದು ಮಾರೆ. ಆಯ್ತು ಏನ ಅವನಿಗೆ ಪಾ ಕೇಳ್ಕೊಂಡು ಹೋಗ್ತಾನೆ. ಎಲ್ಲಿಂದ ಹೋಗಿ ಎಲ್ಲಿಂದ ಬರ್ಬೇಕು ಗೊತ್ತಾಗುದಿಲ್ಲಲ್ಲ. ಗೈಡ್ ತಕೊಂಡ್ರೆ ಗೊತ್ತಾಗ್ತದೆ. ಒನಕೆ ಓಬವ್ವ ಕಿಂಡಿ, ಕತಂಗಿಯರ ಮುಂಡ, ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ. ಹೋಗುವಾಗ ಈಚೆ ತುಂಬುಂಟಾ? ತುಂಬುಂಟ ನಡೀಲಿಕ್ಕೆ? ತುಂಬುಂಟು ಅರ್ಧ ಕಿಲೋಮೀಟರ್. ಇದು ಅಂಗಡಿಯಾ? ಚಾಕ್ಲೇಟ್. ಅದೇ ಐಸ್ ಕ್ರೀಮ್ ತಿಂತ. ಅದೇ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗ್ಬೋದು. ಹಾಂ ಅಲ್ಲ, ಒಂದು ಐಸ್ ಕ್ರೀಮ್ ತಂದು ಶೀತ.
ಒಂದು ಐಸ್ ಕ್ರೀಮ್ ತಗೊಳ್ಳಿ. ಹೋಗುವ ತಿನ್ಕೊಂಡು ಹೋಗಿ ಬಂದ ಮೇಲೆ ತಿನ್ನುವಮ್ಮ. ಬೇಕಾ? ಹೋಗಿ ತಗೋ. ಹಾಂ ಹೋಗು. ಐಸ್ ಕ್ರೀಮ್ ತಕೊಂಡು ಬರ್ತೇವೆ. ಐಸ್ ಕ್ರೀಮ್ ತಿಂದ್ರೆ ನಡಿಲಿಕ್ಕೆ ಆಗುದಿಲ್ಲ ಅಂತೆ, ರಿಮೋಟ್ ಅಂತೆ. ಈಗಳಿ ಓಯ್ ನಿಲ್ಲಿ, ಬರ್ತೇನೆ. ಬನ್ನಿ, ನಾವು ಹೋಗ್ತಾ ಬೇಡ, ಇಲ್ಲ ಫೋಟೋ ತೆಗೆದು ಹೋಗುವ ಎಲ್ಲರದ್ದು ಚಂದ ಇದೆ. ರಾಗಿನ ಮರ ನೋಡುತ್ತೆ. ಅವರಿಗೆ ಹಂಪಿ ನೋಡಿ ಹೇಗುಂಟು ಅಂತ ಅವ್ರು ಹೇಳಿದ್ದಾರೆ. ನಾವೇ ಇದು ಮಣ್ಣಿನೊಂದಿಗೆ ನಿರ್ಮಾಣ ಅಂತೆ. ಕೊಡು ಸೂಪರ್. ಅವನಕ್ಕೆ ಒಬ್ಬವನ ತಿಂಡಿ ಅಂತೆ ಬಡ ಉಂಟು ತಿಂಡಿ ಬರಲ್ಲ. ಕುಟ್ಟಿ ಕುಟ್ಟಿ ಜಾರುವಾಗ ಸ್ವಲ್ಪ ಗ್ರಿಪ್ ಸಿಗ್ತದೆ. ಚಿತ್ರದುರ್ಗದ ಕಲ್ಲಿನ ಕೋಟೆ ಅಮ್ಮನಿಗೆ ಸೂಪರ್ ಆಗ್ತದ. ಹಾ ಇದು ಸೂಪರ್ ಅಲ್ಲ. ಇದೇ ನಾವಲ್ಲಿ ಬರ್ತಿರುವಾಗ ಸಿಕ್ಕಿತ್ತಲ್ಲ ಅದೇ. ನಾನು ಹೇಳಿದೆ ಅಪ್ಪ ಅಲ್ಲ ಹೇಳಿ. ಚಿತ್ರದುರ್ಗದ ನನ್ನೊಂದು ಫೋಟೋ ತೆಗಿದು ನೋಡು, ಬರ್ತದೆ ನೋಡು. ಜಾರ್ತದ ಇಲ್ಲಿ ಮಂಗ ಉಂಟು ನಿಲ್ಲಿ. ಒಣಕಿದ ಆಚೆ ಈಚೆ ಅಲ್ಲಿ ಮತ್ತೆ ಎರಡು ಅಂತ ತೋರಿಸ್ತಾ ಉಂಟು. ಗೋಪಾಲಕೃಷ್ಣ ಉಂಡೆ ತಣ್ಣೀರು ದೋಣಿ ಒಣಕಿ ಒಬ್ಬವನ ಕಿಂಡಿ ಅಂತೆ. ಇಲ್ಲಪ್ಪ ಹೋಗ್ಬಿಡ ನಾನು ಬಿಟ್ಟು. ಹುಡಿ ಬರ್ತಾಳಲ್ಲ ಯಾವ ಸೀನಲ್ಲಿ ಎಲ್ಲ ಫೋಟೋ ಹೋಗ್ತಿದ್ದಾರೆ. ಐಸ್ ಕ್ರೀಮ್ ತಿನ್ನೋದೇ ಕಷ್ಟ ಗೊತ್ತಾಗ್ತದೆ. ತಣ್ಣೀರು ದೋಣಿ ಬಂದದಕ್ಕೆ ಒಂದು ಫೋಟೋ ಬೇಕು. ಅಮ್ಮ ಸಿದ್ಧ ನೀರನ್ನು ಕಲುಷಿತಗೊಳಿಸಬೇಡಿ. ಹೌದು, ಪ್ರವಾಸಿಗರೇ ಗಮನವಿಟ್ಟು ಕೇಳಿ. ಡೈರಿಲಿ ಬರೀಲಿಲ್ಲಲ್ಲ, ಅದಿನ್ನೂ ಕಾರಿಗೆ ಹೋಗ್ಬೇಕಲ್ಲ. ಎಂತ ಎಂತ ನನ್ನ ಅಪ್ಪ ಅಮ್ಮ ಕರ್ಕೊಂಡು ಎಂತ ಸಹ ಇಲ್ಲ ಪ್ರೂಫ್. ನಿನ್ಗೆ ಆದ್ರೂ ಉಂಟು. ನಮ್ಮ ಯೂಟ್ಯೂಬ್ ಚಾನಲ್ ತೆಗೆದ್ರೆ ಆಯ್ತು, ನಿಂಗೆ ಸಿಗ್ತದೆ. ಗೂಗಲ್ ಮಾಡ್ಬೋದು. ವಿಡಿಯೋ ತೆಗೆದ್ರೆ ಎಷ್ಟು ಸಹ ಉಂಟಪ್ಪ. ವಿಡಿಯೋ ತೆಗೆದ್ರೆ ಒಂದಷ್ಟೇ ಉಂಟಂತ. ಇನ್ನು ಅಮ್ಮ ಇದಿಟ್ಕೊಂಡು ಹೋಗು, ಕೊಡೆ ಕುಟ್ಟಿ ಕುಟ್ಟಿ ಹೋಗು, ಶಕ್ತಿ ಬರ್ತದೆ.
ಎಷ್ಟು ನೋಡಿದ್ರು ಸಾಕಾಗುದಿಲ್ಲ ಫ್ರೆಂಡ್ಸ್, ಬಚ್ಚಿ ಹೋಯ್ತು ನನಗೆ ನೋಡಿ ನೋಡಿ. ನನ್ನ ಗಂಡ ದೊಡ್ಡ ಶೋ ಮಾಡಿ ಕ್ಯಾಮರಾ ಇಟ್ಕೊಂಡು ಅಲ್ಲಿ ನಿಂತಿದ್ದಾರೆ, ಫೋಟೋ ತೆಗೀರಿ ಅಂತ ಹೇಳುವಾಗ ಡಿಮ್ಯಾಂಡ್ ಅವರಿಗೆ. ಫ್ರೆಂಡ್ಸ್, ಇದುವೇ ನೋಡಿ ಒನಕೆ ಓಬವ್ವನ ಕಿಂಡಿ. ನಾವು ಒನಕೆ ಓಬವ್ವನ ಕತೆ ನೋಡೋದಾದ್ರೆ, ಒಮ್ಮೆ ಹೈದರಾಲಿಯ ಗುಪ್ತಚಾರಿಗಳು ಚಿತ್ರದುರ್ಗದ ಕೋಟೆ ಪ್ರವೇಶಿಸಲು ಚಿತ್ರದುರ್ಗದಲ್ಲಿ ಸಣ್ಣ ರಂಧ್ರದ ರಹಸ್ಯ ದಾರಿಯನ್ನು ಕಂಡುಹಿಡಿತಾರೆ. ಇದನ್ನು ತಿಳಿದ ಹೈದರಾಲಿಯು ತನ್ನ ಸೈನ್ಯವನ್ನು ಈ ರಹಸ್ಯ ದಾರಿಯ ಒಳಗೆ ಕಳುಹಿಸಲು ಆದೇಶಿಸುತ್ತಾನೆ. ಅಲ್ಲಿನ ಪ್ರಾಂತ್ಯದ ವ್ಯಕ್ತಿಯಾಗಿದ್ದ ಕಹಳೆ ಮದ್ದ ಹನುಮಪ್ಪನ ಹೆಂಡತಿಯೇ ಒನಕೆ ಓಬವ್ವ. ಆತನನ್ನು ಇಲ್ಲಿ ಭದ್ರತಾ ದೃಷ್ಟಿಯಿಂದ ನಿಯೋಜನೆ ಮಾಡಿರ್ತಾರೆ. ಒಂದು ದಿನ ಆತನು ಊಟಕ್ಕಾಗಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಒನಕೆ ಓಬವ್ವ ತನ್ನ ಪತಿಗೆ ಊಟವನ್ನು ಬಡಿಸ್ತಾಳೆ. ಆಗ ತನ್ನ ಪತಿ ಕುಡಿಯಲು ನೀರು ಕೊಡುವನ್ನು ಕೇಳಿದಾಗ ಮನೆಯಲ್ಲಿ ನೀರು ಇರುವುದಿಲ್ಲ. ಹಾಗಾಗಿ ಒನಕೆ ಓಬವ್ವ ನೀರನ್ನು ತರಲು ಕೆರೆಯ ಬಳಿ ಹೋಗ್ತಾಳೆ. ಅಲ್ಲಿ ಕೆರೆಯ ಬಳಿ ಹೋದಾಗ ಅವಳಿಗೆ ಗೊಣಗಾಟಗಳು ಕೇಳಿಸ್ತದೆ. ಏನಂತ ನೋಡಿದಾಗ ಶತ್ರು ಸೈನಿಕರು ಆ ಕಡೆ ಈ ಕಡೆ ಹೋಗುವುದನ್ನು ಅವಳು ಗಮನಿಸ್ತಾಳೆ. ಮೊದಲು ಭಯಗೊಂಡ ಅವಳು ತಕ್ಷಣವೇ ತನ್ನ ಗಂಡನಿಗೆ ವಿಷಯವನ್ನು ತಿಳಿಸಲು ಓಡೋಡಿ ಬರ್ತಾಳೆ. ಅಲ್ಲಿ ತನ್ನ ಪತಿ ಊಟ ಮಾಡುವುದನ್ನು ಗಮನಿಸಿ ಇಲ್ಲ ತಾನೇ ಏನಾದರೂ ಮಾಡಬೇಕಂತ ಇಚ್ಛಿಸ್ತಾಳೆ. ಅವಳು ಆಚೆ ಈಚೆ ನೋಡುವಾಗ ಅವಳಿಗೆ ಒಂದು ಒನಕೆ ಕಂಡು ಬರ್ತದೆ. ಅವಳು ತುಂಬ ಧೈರ್ಯವನ್ನು ತಗೊಂಡು ವೀರಗಚ್ಚೆಯನ್ನು ಕಟ್ಟಿ ಒನಕೆಯನ್ನು ಹಿಡಿತಾಳೆ. ಹಾಗೆ ಒನಕೆಯನ್ನು ಹಿಡಿದು ಅಲ್ಲಿ ಕಿಂಡಿಯ ಬಳಿ ಶತ್ರುಗಳು ನುಗ್ಗುವಾಗ ಆ ಶತ್ರುಗಳ ತಲೆಗೆ ಹೊಡೆದು ಶತ್ರುಗಳನ್ನು ಸಾಯಿಸಿ ಒಂದು ಕಡೆ ರಾಶಿ ಆಗ್ತಾಳೆ. ಹೀಗೆ ಸತತವಾಗಿ ಬಂದಂಥ ಎಲ್ಲ ಶತ್ರುಗಳನ್ನು ತಲೆಗೆ ಹೊಡೆದು ಒಂದು ಕಡೆ ಅವರ ದೇಹವನ್ನು ರಾಶಿ ಆಗ್ತಾಳೆ. ಹೀಗೆ ರಾಶಿ ಆಗ್ತಿರುವಾಗ ತನ್ನ ಪತ್ನಿಯು ಕಾಣದಿರುವುದನ್ನು ಕಂಡ ಪತಿ ಹೊರಗೆ ಬಂದು ನೋಡಿದಾಗ ಆತನಿಗೆ ಹೆಣದ ರಾಶಿ ಕಾಣ್ತದೆ. ತನ್ನ ಹೆಂಡತಿಯ ಶೌರ್ಯವನ್ನು ನೋಡಿ ಆತನು ಕೋಟೆಯ ಮೇಲೆ ಹೋಗಿ ಕಹಳೆಯನ್ನು ಊದ್ತಾನೆ. ಆ ಕಹಳೆಯನ್ನು ಊದಿದಂಥ ಸಂದರ್ಭದಲ್ಲಿ ವೀರಮದಕರಿ ನಾಯಕನ ಸೈನ್ಯ ಪಡೆ ಮೇಲಿಂದ ಕೆಳಕ್ಕೆ ಶತ್ರು ಸೈನಿಕರನ್ನು ಹೊಡೆಯಲು ಮೇಲಿಂದ ಕೆಳಕ್ಕೆ ಬರ್ತಾರೆ. ಇದನ್ನು ಕಂಡ ಓಬವ್ವ ಆ ಸೈನಿಕರನ್ನು ಹುರಿದುಂಬಿಸಲು ಈ ಕಲ್ಲಿನ ಮೇಲೆ ನಿಂತು ಸೈನಿಕರನ್ನು ಹುರಿದುಂಬಿಸ್ತಾ ಇರ್ತಾಳೆ. ಆಗ ಹಿಂದಿಂದ ಬಂದ ಶತ್ರು ಸೈನಿಕರು ಓಬವ್ವನ ಬೆನ್ನಿಗೆ ಚೂರಿಯನ್ನು ಹಾಕಿ ಓಬವ್ವ ಅಲ್ಲೇ ಅಸುನೀಗುತ್ತಾಳೆ. ಇದನ್ನು ಕಂಡ ಮದಕರಿ ನಾಯಕನು ಆ ಓಬವ್ವನಿಗೆ ಒಂದು ಬಿರುದನ್ನು ಕೊಡ್ತಾಳೆ. ನೀನಿನ್ನು ಒನಕೆ ಓಬವ್ವ ಎಂದು ಪ್ರಸಿದ್ಧಿಯಾಗಂತ ಬಿರುದನ್ನು ಕೊಡ್ತಾಳೆ. ಇದುವೇ ನೋಡಿ ಒನಕೆ ಓಬವ್ವನ ಕತೆ. ಕುತ್ಕೊಳ್ಳಿ, ಅಲ್ಲೇ ಕುತ್ಕೋ, ಇಲ್ಲೇ ಕುತ್ಕೋ. ಫೀಲ್ ಬರ್ತದಿದ್ದಲ್ಲ, ಎಲ್ಲ ಫೀಲ್ ಬರ್ತದ ಮತ್ತೆ ಬರದೆ. ನಾನೆಲ್ಲ ಬ್ಯಾಕ್ ಸೈಡ್ ಒಂದು ಕಲ್ಲುಂಟು, ಭಯಂಕರ ನಿಂತಿದೆ. ಕಪ್ಪ ಹೇಳ್ತಾರೆ ಸಿಡಿಲಿಗೂ, ಎಂತ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತೆ. ಯಾಕೆಂದರೆ ಕಲ್ಲು ಸಿಡಿಲಿಗೆ ಸೇದಿರುವುದಿಲ್ಲ ಅಂತೆ, ಅಷ್ಟೊಂದು ಶಕ್ತಿಯಿಂದ ನಿಲ್ತದಂತೆ. ಹಾಗೆ ಆಗಿದೆ ಇದು ಕೂಡ. ಯಾಕೆ ಎಂತ ಆಧಾರ ಇಲ್ಲದೆ ಕೂಡ ಹಾಗೆ ನಿಂತ ಸೀನೆ ನೋಡುವಾಗ ನಮಗೆ ಅನಿಸ್ತಾ ಉಂಟು ಭಯಂಕರ ಸ್ಟ್ರಾಂಗ್ ಅಂತ. ಬಟ್ ಇದನ್ನು ನೋಡಲಿಕ್ಕೆ ಬಂದ ನಾವೇ ವೀಕ್ ಆದ್ವಿ. ಮಗರೇ ಮುಚ್ಚಿತು. ಅದೇ ಲೈಫಲ್ಲಿ ಒಮ್ಮೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಇದೆಲ್ಲ ಪ್ಲೇಸ್ ನೋಡಬೇಕು. ಅಕ್ಕ ತಂಗಿ ಅಕ್ಕ ತಂಗಿ ಇಬ್ಬರು ಹೋಗಿ ಎಂತ ಕತೆ ಹೇಳಿ, ಕತೆ ಹೇಳಿ. ಒಬ್ಬ ಗಂಡ ಇಲ್ಲಿ ಕೋಟೆ ಕಾಯುದು, ಅವಳು ಅವನ ಹೆಂಡತ್ತಲ್ಲ, ಅವಳು ಊಟಕ್ಕೆ ಬಂದವ. ಹಾಗೆ ಅವನು ಊಟ ವಹಿಸಿ ನೀರು ತರಲಿಕ್ಕೆ ಬರುವಾಗ ಇಲ್ಲಿ ಅವರದ್ರೊಳಗಿಂದ ಬರೋದು ಕಾಣ್ತದೆ, ಅವರಿಗೆ ಶಬ್ದ ಕೇಳ್ತದೆ. ಒಳಗೆ ತಂದುಕೊಂಡು ಬದಿಗೆ ನಿಂತು ಅವರ ಮಂಡಿಗೆ ನೋಡಿ. ಹಾಗೆ ಇಲ್ಲಿ ರಾಜ ಯಾರು, ಅರಸ ಯಾರು? ಮದಕರಿ ನಾಯಕ. ಇದು ಕತೆ, ಪ್ರಸ್ತುತವಾದ ಕತೆ. ನಿಮಗೆ ಕತೆ ಗೊತ್ತುಂಟಾ? ಚಿತ್ರದುರ್ಗ ಕೋಟೆದು ಹೇಳಿ ನೋಡುವ. ನಾನು ಪದ್ಯ ಕೇಳಿದಲ್ಲ, ಕತೆ ಕೇಳಿದ್ದು. ಇವರಿಗೆ ಕೇಳಿದ
ಈಗ ನಿಮ್ಮ ಮತ ಹುಡುಗಿಸ್ತಿದ್ದಾನೆ. ಯಾರು? ಇದಾ ಒಳಗೆ ಯಾರಿದು? ಇದ ಕೆರೆ? ಓ, ಅಲ್ಲಿಂದ ಕೆಳಗಿಂದ ಮತ್ತೆ ಕಾಶಿ ವಿಶ್ವನಾಥ ದೇವಾಲಯ ಅಂತದ್ದು, ಮತ್ತೆ ಆಂಜನೇಯ ದೇವಾಲಯ ಅಂತೆ, ಅದೆರಡು. ಇದಲ್ವಾ ಅಂತ ಕೆರೆ? ಬನ್ನಿ, ಇಲ್ಲಿ ತುಂಬಾ ದೇವಸ್ಥಾನ ಉಂಟಲ್ಲ, ಗುಡಿ ಗುಡಿ. ಇದೆಲ್ಲ ಕೆರೆನೇ ಅಪ್ಪ. ಇದೆರಡು ಅಕ್ಕ ತಂಗಿಯಾ? ಎಲ್ಲರೂ ಬೈತಿದ್ದಾರೆ ಫ್ರೆಂಡ್ಸ್, ಆದ್ರೂ ನಾನು ಇಲ್ಲಿಗೆ ಬಂದೆ. ಇಷ್ಟೇ ಅಪ್ಪ. ಅದೇ ಅಲ್ಲಿ, ಅದೇ ಆಚೆ ಚಿತ್ತಲ್ಲ, ಅದೇ ಅಮ್ಮ, ಅದೆಲ್ಲಿ ಇರ್ಬೋದು ಆಚೆ. ಇಲ್ಲಿ ಇದೆಲ್ಲ ಮಣ್ಣಿನಿಂದ ಕಟ್ಟಿದಲ್ಲ. ಸಮಾಧಿ ಮಾಡಿ ಅಲ್ಲಿ ಇದು ಮಾಡ್ತಾರ, ಪೂಜೆ ಮಾಡ್ತಾರ. ಎಲ್ಲಿ ಸಮಾಧಿ ಮಾಡಿ ಜಾಗ ಉಂಟು, ಗೋರಿಯಾಗಿ ಮಾಡಿದ್ದಾರೆ. ಹೌದಾ? ದೇವಸ್ಥಾನ ಆಗಿ ಮಾಡಿದ್ದಾರೆ. ಇಲ್ಲಿ ಇಲ್ಲುಂಟು ಖಾಲಿ ಬ್ಯಾಗ್. ಅದು ಹೇಗಿತ್ತ? ಚಿತ್ರದುರ್ಗದ ಕೋಟೆ. ಇಲ್ಲಿ ಸರಿ ಅಲ್ಲ, ಇಲ್ಲಿ ಸರಿ ನೋಡ್ಬೇಕಾದ್ರೆ 2-2.5 ಗಂಟೆ ಬೇಕಂತೆ. ನಾವು 1.5 ಗಂಟೆ ನೋಡಿ ಬಂದ್ವಿ. ನಮಗೆ ಬಚ್ಚಿತ್ತು, ಸರಿಯಾಗಿ ನೋಡ್ಲಿಕ್ಕೆಲ್ಲ ಆಗಲಿಲ್ಲ, ಸಾಕಾಯ್ತು. ಸೊ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಿದ್ದೇವೆ, ಚಿತ್ರದುರ್ಗ ಕೋಟೆದು. ಕೂಡ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಆದಷ್ಟು. ಹಾಗೆ ಮತ್ತೆ ಇನ್ನೂ ಸಹ ನಮ್ಮದು ವೀಡಿಯೋಸ್ ಬರ್ತದೆ ನೋಡಿ. ಪುನಃ ತುಂಬ 6 ತಿಂಗಳ ನಂತರ ನಾವು ವೀಡಿಯೋಸ್ ಹಾಕ್ತಿದ್ದೇವೆ ಅಂತ ಹೇಳ್ತಾ ಬಾಯ್ ಬಾಯ್. ಬಾಯ್ ಬಾಯ್ ಹೇಳಿ ಬಾಬಾ. ಬಾಯ್ ಬಾಯ್.